ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನಿಜಕ್ಕೂ ಹೇಳಬೇಕು ಅಂದರೆ 4 ಬಾರಿ ಸೋತಿದ್ದರಿಂದ ಕುಮಾರಸ್ವಾಮಿಯವರು ನನ್ನ ಕೈ ಬಿಡಬಾರ್ದು, ನನ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಅವ್ರಿಗೆ ಅಸೆಂಬ್ಲಿಗೆ ಕಳಿಸ್ಲೇಬೇಕು. ಒಂದ್ಸರಿ ನಮ್ಮ ಕಣ್ಣಿದ್ರಿಗೆ ಅವರೊಂದು ಅಸೆಂಬ್ಲಿಗೆ ನಮ್ಮ ಜೊತೆಲಿ ಬರಬೇಕು ಅಂತೇಳಿ ಇವತ್ತು ನನ್ನ ನಾಮನಿರ್ದೇಶನವನ್ನು ನಿರ್ದೇಶನಾಗಿ ನಾಮಿನೇಷನ್ನ ಸಲ್ಲಿಸೋದಕ್ಕೆ ಅವರೇ ಜೊತೆ ಖುದ್ದಾಗಿ ಬಂದು ಸಲ್ಲಿಸಿದ್ದಾರೆ. ನಾನು ಎಂದೆಂದಿಗೂ ಆ ಕುಟುಂಬಕ್ಕೆ ಅವರೇ ನಾನು ಎಲ್ಲ 19 ಶಾಸಕರಿಗೆ ಚಿರಋಣಿಯಾಗಿರ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಾರ ಬಂದ್ರೆ ಕೇಳಿ ತಿರ್ಗಾ ಮತ್ತೆ ಎಲ್ಲಾಗಿದೆಯಾ ಹೇಳಿ ಸರ್. ಈಗ ನಾಮಿನೇಷನ್ ಫೈಲ್ ಮಾಡಿದ್ದೀರಿ, 4 ಬಾರಿ ಸೋತಿದ್ರಿ, ಪರಿಷತ್ ಆಯ್ಕೆ ಆಗ್ತಾ ಇದ್ರಿ, ಹೇಗೆ ಅನ್ಸುತ್ತೆ ನಿಮಗೆ? ನಾನು ಸತತವಾಗಿ 2009ರಿಂದ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನೆ ಮಾಡಿಕೊಂಡು 2013, 18, 19, 2023ರಲ್ಲಿ ಯಶವಂತಪುರ ವಿಧಾನಸಭಾ ಚುನಾವಣೆಗೆ ನಿಂತು ಸೋತಿದ್ದೆ. ನಮ್ಮ ಕಾರ್ಯಕರ್ತರ ಮುಖಂಡರುಗಳ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ಕುಮಾರಣ್ಣವರು 2023ರಲ್ಲಿ ನಾನು ಸೋತಾದ ನಂತರ ವಿಧಾನಸಭೆಗೆ ಕಳಿಸ್ಕೊಡ್ತೀನಿ, ನೀನು ಧೈರ್ಯವಾಗಿರೋ, ಸಂಘಟನೆ ಯಾವುದೇ ರೀತಿಯಲ್ಲಿ ನಿಲ್ಲಿಸಬೇಡ ಅಂಥೇಳಿ ನಮ್ಮ ಕಾರ್ಯಕರ್ತರ ಮುಖಂಡರು ಒತ್ತಾಯ ಮಾಡಿದಾಗ ಖಂಡಿತ ನಿಮಗೆ ನಿರಾಶೆ ಮಾಡೋದಿಲ್ಲ, ನಾನು ಗೌಡ್ರನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿ ಕಳಿಸ್ಕೊಡ್ತೀನಿ ಅಂತ ಏನೊಂದು ಮಾತನ್ನು ಕೊಟ್ಟಿದ್ದರು. ಮಾತು ಪ್ರಕಾರ ನಡ್ಕೊಂಡಿದ್ದಾರೆ. ಈ ಪರಿಷತ್ಗೆ ನನ್ನ ನಾಮನಿರ್ದೇಶನ ಆಗ್ತಾಯಿರ್ತಕ್ಕಂಥದ್ದು ನನ್ನ ಕಾರ್ಯಕರ್ತರಿಗೆ, ಮುಖಂಡರಿಗೆ, ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಕಾರ್ಯಕರ್ತರು ಮುಖಂಡರಿಗೆ ಈ ಗೆಲುವು ಅವ್ರಿಗೆ ಸಲ್ಲಬೇಕು. ಹಾಗೆ ಕುಮಾರಣ್ಣವರು, ದೇವೇಗೌಡರು, ಜಿ ಟಿ ದೇವೇಗೌಡರು, ನಮ್ಮ ಪಕ್ಷದ ಎಲ್ಲ 19 ಶಾಸಕರು ಜವರಾಯಗೌಡರಿಗೆ ಮಾಡಿ ವಿಧಾನ ಪರಿಷತ್ತಿಗೆ ಕಳಿಸ್ಕೊಡ್ಬೇಕು ಅಂತೇಳಿ ಏನೋ ಒಂದು ತೀರ್ಮಾನ ತಗೊಂಡು ನನ್ನ ಮೇಲೆ ಭಾಳ ವಿಶ್ವಾಸವನ್ನು ಇಟ್ಟು ಇವತ್ತು ನನ್ನ ನಾಮನಿರ್ದೇಶನವನ್ನು ಮಾಡಿಸಿದ್ದಾರೆ, ನಾಮಿನೇಷನ್ ಹಾಕ್ಸಿದ್ದಾರೆ. ಮುಂದೆ ಪಕ್ಷಕ್ಕೆ ನಾನು ನಿಷ್ಠಾವಂತನಾಗಿ ನನ್ನ ಯಶವಂತಪುರ ಕ್ಷೇತ್ರದ ಎಲ್ಲ ನನ್ನ ಮುಖಂಡರು, ಕಾರ್ಯಕರ್ತರನ್ನ ಜೊತೆಗೂಡಿಕೊಂಡು ನನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಇನ್ನೂ ಹೆಚ್ಚು ರೀತಿಯಾಗಿ ಶಕ್ತಿಯುತವಾಗಿ ಬೆಳೆಸೋದಕ್ಕೆ ಕಾಯವಾಚ ನಾನು ದುಡಿತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗೆ ನನ್ನ ಮೇಲೆ ಭಾಳ ವಿಶ್ವಾಸವನ್ನು ಇಟ್ಟು ಕುಮಾರಣ್ಣ, ದೇವೇಗೌಡರು ನನ್ನ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರೋದ್ರಿಂದ ಅವ್ರಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮುಂದೆ ಎಂದೆಂದಿಗೂ ಅವ್ರ ಜೊತೆಲಿರ್ತೀನಿ. ಅವ್ರು ಏನು ಹೇಳ್ತಾರೆ ಅದರಂತೆ ಪಾಲನೆ ಮಾಡಿಕೊಂಡು ನನ್ನ ಕ್ಷೇತ್ರವನ್ನು ಮುಖಂಡರ ಕಾರ್ಯಕರ್ತರ ಜೊತೆ ಇರ್ತೀನಿ. ಮುಂಬರುವ ZP ಚುನಾವಣೆ ಇರ್ಬೋದು, ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು, BBMP ಚುನಾವಣೆ ಇರ್ಬೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಎಲ್ಲಕ್ಕೂ ನಾವು ಸನ್ನದ್ಧರಾಗಿ ಚುನಾವಣೆ ಎದುರಿಸಿ ಕುಮಾರಣ್ಣವ್ರಿಗೆ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ನಿಜಕ್ಕೂ ಹೇಳಬೇಕು ಅಂದರೆ 4 ಬಾರಿ ಸೋತಿದ್ದರಿಂದ ಕುಮಾರಸ್ವಾಮಿಯವರು ನನ್ನ ಕೈ ಬಿಡಬಾರ್ದು, ನನ್ನ ಕುಟುಂಬಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಅವ್ರಿಗೆ ಅಸೆಂಬ್ಲಿಗೆ ಕಳಿಸ್ಲೇಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.